ಅವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯನವರು ಇತ್ತೀಚೆಗೆ ತಮ್ಮ ಸಹನೆಯನ್ನು ಕಳ್ಕೊಳ್ತಾ ಇದ್ದಾರೆ. ಯಾಕೋ ಅವರಿಗೆ ಕೇಂದ್ರ ಹೈಕಮಾಂಡ್ ಅವರಿಗೆ ಕುರ್ಚಿಯನ್ನು ಬಿಟ್ಕೊಡ್ಬೇಕಂತ ತಾಕೀತು ಮಾಡಿದೆಯಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮೋಷನ್ ಹೊಂದ್ತಾರೆ ಅನ್ನುವ ಒಂದು ಭಯ ಕಾಡ್ತಾ ಇದೆಯಾ, ಅಥವಾ ಜಿಗುಪ್ಸೆ ಕಾಡ್ತಾ ಇದೆಯಾ, ಅಥವಾ ಹಿನ್ನಡೆ ಕಾಡ್ತಾ ಇದೆಯಾ, ಅದು ಗೊತ್ತಿಲ್ಲ. ಆದರೆ ಇತ್ತೀಚಿನ ಸಿದ್ದರಾಮಯ್ಯನವರ ವರ್ತನೆ ನೋಡ್ತಾ ಇದ್ರೆ ಏನೋ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಿದೆ ಎನ್ನುವ ಒಂದು ದೊಡ್ಡ ಸಾಕ್ಷಿ ಸಿಗ್ತಾ ಇದೆ. ಅದಕ್ಕೆ ಪೂರಕವೆಂಬಂತೆ ಕಂಡವ್ರ ಮೇಲೆ ಸಿದ್ದರಾಮಯ್ಯನವರು ಸಿಡ್ತಾ ಇದ್ದಾರೆ, ಕಂಡವರಿಗೆ ಹೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂಥ ಒಂದು ಘಟನೆ ಇವತ್ತು ಕೂಡ ನಡೆದಿದೆ. ಬೆಳಗಾಂನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಹೆಚ್ಚುವರಿ ಎಸ್ ಪಿ ಆದಂಥವರಿಗೆ ಕೈ ಮಾಡಲಿಕ್ಕೆ ಹೋದಂಥ ಪ್ರಸಂಗ ಇದೆಯಲ್ಲ, ಅದು ಈಗ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯನವರು ಹಾಗೆ ಯಾಕೆ ಮಾಡಿದ್ರು, ಅದರಿಂದ ಜನ ಏನು ಈಗ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈ ಕಾಂಗ್ರೆಸ್ ಮಿನಿಸ್ಟರ್ಗಳಿಗೆ ಒಂದು ಚಾಳಿ ಶುರು ಆಗ್ಬಿಟ್ಟಿದೆ. ನಮ್ಮ ದೇಶ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲಿಕ್ಕೆ ಅಥವಾ ಅವರಿಗೆ ತಿರುಗೇಟು ಕೊಡಲಿಕ್ಕೆ ಹತ್ಯಾಕಾಂಡದಲ್ಲಿ ಬಲಿಯಾದಂಥ 28 ಜನರ ಪ್ರತೀಕಾರಕ್ಕಾಗಿ ಭಾರತ ಪಾಕಿಸ್ತಾನದ ಮೇಲೆ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ರೆಡಿಯಾಗಿ ನಿಂತ್ಕೊಂಡಿದೆ. ಅದರ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇದೆ. ಆದರೆ ನಮ್ಮ ರಾಜ್ಯ ಸಚಿವರು, ಅನೇಕ ರಾಜ್ಯ ಸಚಿವರು ಇದೀಗ ಕೇಂದ್ರ ಸರ್ಕಾರ ತಪ್ಪು ಮಾಡ್ತಾ ಇದೆ, ಹಾಗೆ ಮಾಡಬಾರ್ದು, ಅದು ಸುಳ್ಳು ಹೇಳ್ತಾ ಇದೆ, ಸಿಂಧೂ ನದಿಯ ನೀರಿನ ಬಗ್ಗೆ ಸುಳ್ಳು ಹೇಳ್ತಿದೆ, ಹಾಗೆ ಹೇಗೆ ಎನ್ನುವ ಒಂದು ಕೊಂಕು ಮಾತನಾಡ್ತಾ ಇದ್ದಾರೆ. ಹಾಗಾದರೆ ಮುಖ್ಯಮಂತ್ರಿಯವರು ಯಾಕೆ ಎಲ್ಲಿ ಎಸ್ ಪಿ ಅವರ ವಿರುದ್ಧ ಮಾತನಾಡಿದ್ರು, ಜೊತೆಗೆ ಎಸ್ ಪಿ ಅವರ ಮೇಲೆ ಕೈ ಮಾಡಲಿಕ್ಕೆ ಕೊಟ್ಟರು, ಜೊತೆಗೆ ಕರ್ನಾಟಕದ ಯಾವೆಲ್ಲ ಸಚಿವರು ಕೇಂದ್ರ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ತಮ್ಮ ಮಾನ ಮರ್ಯಾದೆಯನ್ನು ಹರಾಜು ಮಾಡಿಕೊಂಡ್ರು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವ್ರಿಗೆ ಏನೋ ಒಂಥರ ಹಿನ್ನಡೆ ಆಗಿದೆ ಅನ್ನೋದು ಇದೀಗ ಖಚಿತವಾಗ್ತಾ ಇದೆ. ಯಾಕಂದರೆ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ನಂತರ ಇಳಿಬೇಕು ಎನ್ನುವ ಸೂಚನೆ ಕೂಡ ಹೈಕಮಾಂಡ್ ಕೊಟ್ಟಿತ್ತು. ಅದೀಗ ಸನ್ನಿಹಿತವಾಗುತ್ತೆ. ಸರಿಸುಮಾರು ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಪಟ್ಟವನ್ನು ಬಿಟ್ಟುಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ ಎನ್ನುವ ಮಾಹಿತಿ ಇದೀಗ ಸಿಕ್ಕ ಕೂಡಲೇ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಕೂಡ ನೀವು ಸಿದ್ದರಾಮಯ್ಯನವರಾದಂಥ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಬಿಟ್ಟುಕೊಡ್ಬೇಕು ಎನ್ನುವ ಒಂದು ಸಲಹೆಯನ್ನು ಕೊಟ್ಟಿತ್ತು. ಅದಾದ ನಂತರ ಅದನ್ನು ಉಳಿಸ್ಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯಾವೆಲ್ಲ ಪ್ರಯತ್ನವನ್ನು ಮಾಡಿದ್ರು ಎನ್ನುವುದು ಇದೀಗ ಬಹಿರಂಗವಾಗಿದೆ. ಆದರೆ ಹೈಕಮಾಂಡ್ ಯಾಕೋ ಸಿದ್ದರಾಮಯ್ಯನವರ ವಿರುದ್ಧ ಇದ್ದಂತಿದೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಬಿಟ್ಟುಕೊಡಲೇಬೇಕೆನ್ನುವ ಸ್ಥಿತಿಯಲ್ಲಿ ಇರುವಂಥ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಪಟ್ಟವನ್ನು ಬಿಟ್ಟುಕೊಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಿದೆ. ಇದರಿಂದ ಸಿದ್ದರಾಮಯ್ಯನಿಗೆ ಯಾಕೋ ಒಂಥರ ಮುಜುಗರವಾದಂತಿದೆ, ಯಾಕೋ ಒಂಥರ ಸಿಟ್ಟಾದಂತಿದೆ. ನಾನು ಮಾಸ್ ಲೀಡರ್ ಆಗಿದೆ, ನನ್ನ ಮುಖಾಂತರ ಮತವನ್ನು ಹಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಯಾಕೋ ನಾನು ಸಿಎಂ ಪಟ್ಟವನ್ನು ಬಿಟ್ಕೊಡ್ಲಿಕ್ಕೆ ಮನಸ್ಸು ಒಪ್ತಿಲ್ಲ. ಹಾಗಾಗಿ ಕೇಂದ್ರದ ಹೈಕಮಾಂಡ್ ಮಾತು ಕೇಳಬೇಕಾಗತ್ತೆ, ಜೊತೆಗೆ ತನಗೆ ಮುಜುಗರವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಕಂಡ ಹೋದಲ್ಲೆಲ್ಲ ಇದೀಗ ಸಿದ್ದರಾಮಯ್ಯನವರು ತಮ್ಮ ಸ್ಥಿಮಿತವನ್ನು ಕಳ್ಕೊಳ್ತಾ ಇದ್ದಾರೆ, ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಮೊದಲ ಹಂತವಾಗಿ ಏನನ್ನೂ ಹೇಳಿ ಪಾಕಿಸ್ತಾನದಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ರು. ಯುದ್ಧ ಯಾಕೆ ಮಾಡಬೇಕು, ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರ್ದು, ಯುದ್ಧ ಮಾಡಿದರೆ ಸತ್ತೋದಂಥ ಅಥವಾ ಮರಣವನ್ನು ಅಪ್ಪಿದಂಥ 28 ಅಮಾಯಕರು ಬರ್ತಾರ ಎನ್ನುವ ದೃಷ್ಟಿಯಲ್ಲಿ ಮಾತನಾಡಿದ್ರು. ಇದು ಎಷ್ಟು ಕಾಂಟ್ರವರ್ಸಿ ಆಯ್ತಂದ್ರೆ, ಇದು ಎಷ್ಟು ದೊಡ್ಡ ಸುದ್ದಿ ಆಯ್ತಂದ್ರೆ, ಪಾಕಿಸ್ತಾನದ ಸುದ್ದಿ ಮಾಧ್ಯಮದಲ್ಲೂ ಕೂಡ ಸಿದ್ದರಾಮಯ್ಯ ಜನಪ್ರಿಯರಾಗ್ಬಿಟ್ರು. ಯಾಕಂದ್ರೆ ನೋಡಿ, ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ, ಭಾರತದಲ್ಲಿರುವಂಥ ಒಬ್ಬ ಸ್ಟೇಟ್ CM ಇದಾರಲ್ಲ, ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ, ಅದಕ್ಕೆ ಎಲ್ಲ ಈ ಹತ್ಯಾಕಾಂಡಕ್ಕೆ ಹೊಣೆ ಭಾರತ ಸರ್ಕಾರ ಹೊರಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತನಾಡಿದರೆ. ಹಾಗಾಗಿ ಇದು ಈ ಹತ್ಯಾಕಾಂಡಕ್ಕೂ ಮತ್ತು ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧವಿಲ್ಲ ಎನ್ನುವ ದೃಷ್ಟಿಯಲ್ಲಿ ಅಲ್ಲಿ ಸುದ್ದಿ ಪ್ರಸಾರವಾಯಿತು. ಇವೆಲ್ಲದರಿಂದ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯರಿಗೆ ಒಂದು ಎಚ್ಚರಿಕೆಯ ಕರಿಗಂಟೆಯನ್ನು ಕೊಟ್ಟಿತ್ತು. ನೀವು ಮಾತನಾಡುವಾಗ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾತನಾಡುವಾಗ ಸ್ವಲ್ಪ ಸಂಯಮದಿಂದ ವಿಚಾರ ಮಾಡಿ ಮಾತನಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಕರೆಗಂಟೆಯನ್ನು ಕೊಟ್ಟಿದ್ದು. ಇದರಿಂದ ಮತ್ತು ಸಿಟ್ಟುಗೊಂಡಂಥ ಸಿದ್ದರಾಮಯ್ಯನವರು ಇವತ್ತು ಆ ಸಿಟ್ಟನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು. ಆದರೆ ಯಾವಾಗ ಬೆಳಗಾಂನಲ್ಲಿ ನಡೆದಂಥ ಒಂದು ಸಾರ್ವಜನಿಕ ಸಭೆಯಲ್ಲಿ ಅಲ್ಲಿ ನೆರೆದಿದ್ದಂಥ ಸಾರ್ವಜನಿಕರು, ಪ್ರತಿಭಟನಾಕಾರರು ಗೋ ಬ್ಯಾಕ್ ಟು ಪಾಕಿಸ್ತಾನ ಎನ್ನುವ ಘೋಷಣೆಯನ್ನು ಮೊಳಗಿಸಿದ್ರಲ್ಲ, ಆಗ ಸಿಟ್ಟುಗೊಂಡಂಥ ಸಿದ್ದರಾಮಯ್ಯನವರು ಅಲ್ಲಿನ SP ಯನ್ನು ಕರೆದುಕೊಂಡು ಮಾತನಾಡಿದ ರೀತಿಯಲ್ಲಿ ಯಾಕೆ ಇಂಥ ವ್ಯವಸ್ಥೆಯನ್ನು ಮಾಡಿದ್ರಿ, ಯಾಕೆ ಇಂಥವರನ್ನು ಒಳಗೆ ಬಿಟ್ರಿ, ಯಾಕೆ ಇಂಥ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ರಿ ಅನ್ನುವ ಮಾತನ್ನು ಸಮಾಧಾನವಾಗಿ ಹೇಳಬೇಕಿತ್ತು. ಆದರೆ ಈ ಪ್ರತಿಭಟನೆಯಿಂದ ರೊಚ್ಚಿಗಿದ್ದಂಥ ಸಿದ್ದರಾಮಯ್ಯನವರು SP ಯನ್ನು ಕರೆದು, ಹೆಚ್ಚುವರಿ SP ಯನ್ನು ಕರೆದು, ಯಾರಯ್ಯ ನೀನು SP, ಯಾರಪ್ಪ ನಿಂಗೆ ಕೆಲಸ ಕೊಟ್ಟರು ಅನ್ನುವ ರೀತಿಯಲ್ಲಿ ಮಾತನಾಡಿ ಕೆಟ್ಟ ಶಬ್ದಗಳಿಂದ ಅಥವಾ ಹಾಸ್ಯದ ವರ್ಡ್ಗಳಿಂದ ಬೈದು
ತಮ್ಮ ಬಲಗೈಯನ್ನ ತೆಗೆದುಕೊಂಡು ಹೋಗಿ ಆ SP ಮುಖಕ್ಕೆ ಹೊಡೆಯುವಂತ ಒಂದು ಪ್ರಸಂಗ ಇದೆಯಲ್ಲ, ಅಂದ್ರೆ ಹೊಡೆಯುವ ಹಂತಕ್ಕೆ ಹೋಗಿದ್ರು. ಆದ್ರೆ ಸಿದ್ದರಾಮಯ್ಯ ಮತ್ತು SP ಮಧ್ಯೆ ಇದ್ದಂತ ಸಿದ್ದರಾಮಯ್ಯನವರ ಭದ್ರತಾ ಪಡೆಯ ಒಬ್ಬ ಲೀಡರ್ ಅಥವಾ ಒಬ್ಬ ಸಿಬ್ಬಂದಿ ಸಿದ್ದರಾಮಯ್ಯನಿಗೆ ಅಡ್ಡ ಬರ್ತಾರೆ. ಒಂದು ವೇಳೆ ಅವರು ಅಡ್ಡ ಬಂದಿಲ್ಲ ಅಂದಿದ್ರೆ ನೀವು ಆ ವಿಡಿಯೋದಲ್ಲಿ ಕೂಡ ಗಮನಿಸಬಹುದು, ಸಿದ್ದರಾಮಯ್ಯನವರು ಏನೇ SP ಯಾಕೆ ಹಿಂಗ್ ಮಾಡಿದೆ ಅನ್ನೋ ದೃಷ್ಟಿಯಲ್ಲಿ ಬೈಗಳ ಜೊತೆಗೆ ಅವರ ಬಲಗೈಯನ್ನು ಎತ್ತಲಿಕ್ಕೆ ಹೋದಾಗ ಆ ಕೈ ಕೂಡ SP ಅವರು ಹತ್ರ ಹೋಗಿತ್ತು. ಆದ್ರೆ ಅಲ್ಲಿದ್ದಂತ ಭದ್ರತಾ ಸಂಬಂಧಿ ಒಂದು ಬಲಗೈಯನ್ನು ಅಡ್ಡ ಇಟ್ಕೊಂಡು ಸಿದ್ದರಾಮಯ್ಯನವರು ತಡೀತಾರೆ. ಅದಾದ ನಂತರ ಆ ಸುದ್ದಿ ಇದೀಗ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇದೆ. ವಿರೋಧ ಪಕ್ಷವಾದಂತೆ BJP ಕೂಡ ಸಿದ್ದರಾಮಯ್ಯನವರು ಸರ್ವಾಧಿಕಾರಿ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಯಾಕೋ ಸಿದ್ದರಾಮಯ್ಯನವರಿಗೆ ಪಟ್ಟ ಕಳ್ಕೊಳ್ತೇನೋ ಎನ್ನುವ ಒಂದು ಭೀತಿ ಕಾಡ್ತಾ ಇದೆ. ಜೊತೆಗೆ ನಾನು 2006 ಬಂದರೂ ಕೂಡ 2013ರಿಂದ 2018 ತನಕ ನಾನು ಇದೀಗ ಪಕ್ಷವನ್ನು ಕಟ್ಟಿದ್ದೇನೆ, ಪಕ್ಷದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಅದಾದ ನಂತರ 2023 ಕೂಡ ನನ್ನ ಹೆಸರು ಹೇಳ್ಕೊಂಡೇ ಜನ ಓಟ್ ಹಾಕಿದ್ದಾರೆ. ಆದರೆ ಈಗ ಸಡನ್ ಆಗಿ ಏಕಾಏಕಿಯಾಗಿ ನನಗೆ ಪಟ್ಟವನ್ನು ಬಿಟ್ಕೊಡ್ಲಿಕ್ಕೆ ಮುಜುಗರವಾಗುತ್ತೆ, ಸಂಕೋಚವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಯಾಕೋ ಸ್ವಲ್ಪ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲೆಲ್ಲ ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪೊಲೀಸ್ ಅಧಿಕಾರಿ ಅಂತವರ ಮೇಲೆ ನೀವು ಕೈ ಮಾಡುವ ಹಂತಕ್ಕೆ ಹೋದಂತ ಒಂದು ಪ್ರಸಂಗ ಇದೆಯಲ್ಲ, ಅದು ಯಾಕೋ ನಿಮಗೆ ಶೋಭೆ ತರೋದಿಲ್ಲ ಅನ್ನೋದು ಅನೇಕ ರಾಜಕೀಯ ಮುಖಂಡರು ಮತ್ತೆ ಕಾಂಗ್ರೆಸ್ ಮುಖಂಡರೇ, ಕಾಂಗ್ರೆಸ್ ವಿಶ್ಲೇಷಕರೇ, ಕಾಂಗ್ರೆಸ್ ಪರವಾಗಿದ್ದಂತ ಅನೇಕರು ಇದೀಗ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರಿಗೆ ವಯಸ್ಸಾಯ್ತು, ಸಿದ್ದರಾಮಯ್ಯ ವಯಸ್ಸಹಜ, ಇದರಿಂದ ಹಾಗೆ ಮಾಡ್ತಾ ಇದ್ದಾರೆ, ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ವಿರುದ್ಧವಾಗಿ ಅನೇಕರು ತಿರುಗಿ ಬೀಳ್ತಾ ಇದ್ದಾರೆ. ಏನೇ ಆಗಲಿ ಸಿದ್ದರಾಮಯ್ಯನವರು ತಮ್ಮ ಇಡೀ ವಯಸ್ಸಿನಲ್ಲಿ ಅಥವಾ ರಾಜಕೀಯ ಮುಸ್ಸಂಜೆಯ ವೇಳೆಯಲ್ಲಿ ಇಂಥ ಒಂದು ಕಾರಣಕ್ಕಾಗಿ ಹೆಸರು ಮಾಡಬಾರ್ದಿತ್ತು. ಏನಾದರೂ ಒಂದು ತಮ್ಮ ಹೆಸರನ್ನು ಉಳಿಸ್ಕೊಳ್ಬೇಕು, ಇಂಥ ವಯಸ್ಸಲ್ಲೂ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಬೇಕು ಬೇಡ, ಅದು ಅವರ ವಿಷಯ. ಆದರೆ ತಮ್ಮ ಮುಸ್ಸಂಜೆ ವೇಳೆಯಲ್ಲಿ, ರಾಜಕೀಯ ಮುಸ್ಸಂಜೆ ವೇಳೆಯಲ್ಲಿ SP ಆದಂಥ ಒಬ್ಬ ಪೊಲೀಸ್ ಅಧಿಕಾರಿ ಆದಂಥ ಓದ್ಕೊಂಡಂಥ ಗೌರವ ಇರುವಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನೀವು ಈ ರೀತಿ ನಡೆಸ್ಕೊಂಡಿದೆಯಲ್ಲ, ಅದು ನಿಮ್ಮ ಗೌರವಕ್ಕೆ ತಕ್ಕುದಾದ್ದಲ್ಲ. ಈ ಹಿಂದೆ ಕೂಡ ಒಬ್ಬ DC ಅವ್ರ ಮೇಲೆ ನೀವು ಕೈ ಮಾಡ್ಲಿಕ್ಕೆ ಹೋಗಿ ಹಾಗೂ ಕೂಡ ಟ್ರೋಲ್ ಆಗಿದ್ರಿ. ಆದರೆ ಇದೀಗ ಈ ಟ್ರೋಲ್ಗಳ ಸಂಖ್ಯೆ ಅಥವಾ ನಿಮ್ಮ ಮೇಲೆ ಮುಗಿಬೀಳ್ತಿರುವ ಸಂಖ್ಯೆ ಅಥವಾ ನೀವು ಮಾಡ್ಕೊಳ್ತಿರುವಂಥ ಅಡ್ವರ್ಟ್ ಇದೆಯಲ್ಲ, ಅದು ಪದೇ ಪದೇ ಇದೀಗ ಟ್ರೋಲ್ಗೆ ಒಳಗಾಗ್ತಿದೆ. ನೀವು ಯುದ್ಧ ಬೇಡ ಅಂದ್ರೆ, ಯುದ್ಧ ಮಾಡಿದ್ರೆ ಮತ್ತೆ ಸತ್ತವರು ಬರ್ತಾರ ಅಂತ ಹೇಳಿಕೆಯನ್ನು ಕೊಟ್ಟಿದೆಯಲ್ಲ, ಅದು ಯಾವ ಕಾನೂನು ಅಡಿಯಲ್ಲೂ ಕೂಡ ಅಂತ ಸೆಂಟೆನ್ಸ್ ಬರೋದಿಲ್ಲ. ಒಂದು ಕಳ್ತನ ಆಗುತ್ತೆ, ನಮ್ಮ ರಾಜ್ಯದಲ್ಲಿ ಒಂದು ಕಳ್ತನ ಆಗುತ್ತೆ, ಒಂದು ಕೊಲೆ ಆಗುತ್ತೆ ಅಂದಮೇಲೆ ಆ ಕೊಲೆಗಾರನ ಅಥವಾ ಕಳ್ಳತನ ಮಾಡಿದವ್ರನ್ನ ಹಿಡಿಲೇಬೇಕಾಗತ್ತೆ. ಅದನ್ನು ಬಿಟ್ಟು ಆ ಕೊಲೆ ಮಾಡಿದವ್ರನ್ನ ಹಿಡಿದ್ರೆ, ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟರೆ ಕೊಲೆ ಆದವ್ರು ಬರ್ತಾರೆ ಎನ್ನುವ ರೀತಿಯಲ್ಲಿ ನೀವು ಮಾತಾಡ್ದಿದೆಯಲ್ಲ, ಅದು ನಿಮ್ಮ ಸರ್ಕಾರ ಕೂಡ ಅನೇಕ ರೀತಿ ಇಂಥ ಕೊಲೆಗಾರನ ಹಿಡಿದಿದೆ, ಇಂಥ ಕಳ್ತನದವ್ರು ಹಿಡಿದಿದೆ. ಆಗ್ಲೂ ಕೂಡ ಅನೇಕರು ನಿಮ್ಗೆ ಕೇಳ್ಬೋದಲ್ಲ, ಯಾಕೆ ಆ ಕೊಲೆಗಾರನ ಹಿಡಿದ್ಬಿಟ್ರಿ, ಆ ಕೊಲೆಗಾರನ ಹಿಡಿದು ನೀವು ಶಿಕ್ಷೆ ಕೊಟ್ರೆ ಆ ಕೊಲೆ ಆದವನು ಬರ್ತಾರೆ ಎನ್ನುವ ಅನೇಕ ಪ್ರಶ್ನೆಗಳು ಕೂಡ ನಿಮ್ಗೆ ಎದುರಾಗಲ್ವಾ ಎನ್ನುವ ಅನೇಕ ರೀತಿಯ ಮಾತುಗಳು ಕೂಡ ಕೇಳಿಬರ್ತವೆ. ಜೊತೆಗೆ ಸಿದ್ದರಾಮಯ್ಯ ಹೇಳಿದಂತ ಒಂದು ರೀತಿ ಇದೆಯಲ್ಲ, ಅಂದ್ರೆ ಒಂದು ಸೆಂಟೆನ್ಸ್ ಇದೆಯಲ್ಲ, ಯುದ್ಧ ಮಾಡಬಾರ್ದು, ಪಾಕಿಸ್ತಾನ ವಿರುದ್ಧ ಯಾಕೆ ಯುದ್ಧ ಮಾಡಬೇಕು, ಯುದ್ಧ ಮಾಡಿದ್ರೆ ಬರ್ತಾರ, ಯುದ್ಧ ಮಾಡಿದ್ರೆ ಸತ್ತವರು ಬರ್ತಾರ, ನಾವೆಲ್ಲ ಶಾಂತಿ ದೂತರು ಎನ್ನುವ ರೀತಿಯಲ್ಲಿ ಮಾತಾಡ್ತಿದೆಯಲ್ಲ, ಯುದ್ಧ ಆಗತ್ತೆ, ಯುದ್ಧ ಮಾಡ್ತಾರೆ ಎನ್ನುವ ಸ್ಟೇಟ್ಮೆಂಟ್ ಅನ್ನ ನಿಮ್ಗೆ ಹೇಳಿದವ್ರು ಯಾರು? ಭಾರತ ಸರ್ಕಾರ ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ನಿಮ್ಗೆ ಏನಾದ್ರು ಪತ್ರ ಬರೆದು ಇಲ್ಲ ಯುದ್ಧಕ್ಕೆ ರೆಡಿ ಆಗಿದ್ದೇವೆ, ಯುದ್ಧ ಮಾಡ್ತೇವೆ ಎನ್ನುವ ಸ್ಟೇಟ್ಮೆಂಟ್ ಏನಾದ್ರು ಕೊಡ್ತಾ, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಸೂಚನೆ ಸಿಕ್ಕು ನಿಮ್ಗೆ? ಯಾಕಂದ್ರೆ ನೀವು ಹಾದಿ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಅಲ್ಲ, ನೀವು ಒಬ್ಬ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು, ನೀವು ಏನೇ ಹೇಳ್ಬೇಕಂದ್ರೂ ಕೂಡ ಅದಕ್ಕೆ ದಾಖಲೆ ಇರುತ್ತೆ. ಹಾಗಾದ್ರೆ ಯುದ್ಧ ಮಾಡ್ತೇವೆ ಅಂತ ನಿಮಗೆ ಹೇಳಿದವ್ರು ಯಾರು? ಪತ್ರಕರ್ತರು ಏನೋ ಒಂದು ಕ್ವಶನ್ ಕೇಳ್ಬಿಡ್ತಾರೆ, ನೀವು ಕೂಡ ಉಲ್ಟಾ ಕೇಳ್ಬೇಕಿತ್ತಲ್ಲ, ಯುದ್ಧ ಆಗತ್ತೆ ಅಂತ ಹೇಳಿದವ್ರು ಯಾರು? ಒಂದು ಕ್ವಶನ್ ಕೇಳ್ಬೇಕಿತ್ತು. ಆದ್ರೆ ನೀವು ಅಂತ ಗೋಜಿಗೆ ಹೋಗ್ಲಿಲ್ಲ. ಪತ್ರಕರ್ತರು ಕೇಳಿದ ಕ್ವಶನ್ಗೆ ನೀವು ನೇರವಾಗಿ ಹೇಳ್ಬಿಟ್ರಿ, ಯುದ್ಧ ಮಾಡಿದ್ರೆ ಏನ್ ಪ್ರಯೋಜನ, ನಾವು ಯುದ್ಧದ ಪರವಾಗಿಲ್ಲ, ನಾವು ಶಾಂತಿ ದೂತರು, ಯುದ್ಧ ಮಾಡಿದ್ರೆ ಸತ್ತವರು ಬರ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಕೂಡ ಇದೀಗ ಪಾಕಿಸ್ತಾನದಲ್ಲೂ ಕೂಡ ಸದ್ದು ಮಾಡಿ ನಿಮಗೆ ಮುಜುಗರವನ್ನು ತಂದಿಟ್ಟು, ಇವೆಲ್ಲದರ ನಡುವೆ ನಿಮ್ಮ ಕ್ಯಾಬಿನೆಟ್ನಲ್ಲಿರುವ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರುವ ಸಂತೋಷ್ ಲಾಡ್ ಅವರು ಕೂಡ ಇದೀಗ ಹೇಳಿಕೆ ಮೇಲೆ ಹೇಳಿಕೆಯನ್ನು ಕೊಟ್ಟು ಇದೀಗ ಅವರು ಕೂಡ ಟ್ರೋಲ್ಗೊಳಗಾಗ್ತಿದ್ದಾರೆ. ಸಿದ್ದರಾಮಯ್ಯ ಹೇಳ್ಬಿಟ್ರು, ಅಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ ಒಂದು ಹತ್ಯಾಕಾಂಡದಲ್ಲಿ ಅನೇಕ ಸಾವಿರ ಕರ್ನಾಟಕದ ಪ್ರವಾಸಿಗರು ಸಿಲುಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದ ರಕ್ಷಣಾ ತಂಡವಾಗಿ ಸಂತೋಷ್ ಲಾಡ್ ಅವರನ್ನು ಕಳಿಸ್ಬಿಡ್ತು. ಯಾಕಂದ್ರೆ ಅವ್ರಿಗೆ ಭಾಷೆ ಗೊತ್ತಿತ್ತು ಮತ್ತು ಡೇರಿಂಗ್ ಮನುಷ್ಯ ಅಂತ. ಆದ್ರೆ ಅಲ್ಲಿ ಹೋದವರು ಹೋಗಿ ರಕ್ಷಣೆಯಿಂದ ಮಾಡ್ಕೊ ಬಂದಂತ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕೂಡ ಬಂದ ಮೇಲೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾನೆ. ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಟ್ ಮಾಡೋದ್ರ ಜೊತೆಗೆ ಸಿಂಧು ನದಿಯ ಒಪ್ಪಂದ ಆದ ನಂತರ ಸಿಂಧು ನದಿಯ ನೀರನ್ನು ಬಿಡ್ಲಿಕ್ಕಾಗಲ್ಲ ಎನ್ನುವ ದೃಷ್ಟಿಯಲ್ಲಿ ಅವರು ಕೂಡ ಅನೇಕ ವಾಗ್ದಾಳಿಯನ್ನು ಮಾಡಿದ್ರು. ನಾವು ಎಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳಿಕ್ಕಾಗತ್ತೆ, ಜೊತೆಗೆ ಸಿಂಧು ನದಿಯ ಒಪ್ಪಂದವನ್ನ
ರದ್ದು ಮಾಡಿದ ಕಾರಣ ಅದು ವಿಶ್ವ ಬ್ಯಾಂಕ್ಗೆ ತಿಳಿಸಬೇಕಾಗುತ್ತೆ. ಅದು ಸಡನ್ ಆಗಿ ನಾವು ರದ್ದು ಮಾಡ್ಲಿಕ್ಕಾಗಲ್ಲ. ಸುಖ ಸುಮ್ಮನೆ ಕೇಂದ್ರ ಸರ್ಕಾರ ಜನರಿಗೆ ತೇಪಿ ಹಚ್ಚುತ್ತಿದೆ, ಜನರಿಗೆ ಸುಳ್ಳಿನ ಕಂತಿಯನ್ನು ಹೇಳುವ ಮುಖಾಂತರ ಮಣ್ಣೆರೆಸ್ತಿದೆ ಅನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ರಿ. ನೋಡಿ, ಈ ಸಿಂಧು ನದಿ ಒಪ್ಪಂದ ಆಗಿದ್ದು 1960ರಲ್ಲಿ. ಅದಾದ ನಂತರ ಅದನ್ನು ಒಪ್ಪಂದವನ್ನು ಮುರಿಲಿಕ್ಕೆ ಅನೇಕ ಕಾರಣ ಇರುತ್ತೆ. ನಮ್ಮ ಸಾರ್ವಭೌಮಕ್ಕೆ ಧಕ್ಕೆ ಬಂದಾಗ ಅದನ್ನು ಸಲೀಸಾಗಿ ಮುರಿಬಹುದು ಎನ್ನುವ ಕಾರಣವನ್ನು ಕೊಟ್ಟು ವಿಯೆಟ್ನಾಂ ಒಪ್ಪಂದದ ರಿಪೋರ್ಟ್ ಅನ್ನು ಕೊಟ್ಟು ವಿಶ್ವ ಬ್ಯಾಂಕಿಗೆ ನಮ್ಮ ಜಲಶಕ್ತಿಯ ಇಲಾಖೆ ಪತ್ರವನ್ನು ಬರೆದಿದೆ. ಹಾಗಾಗಿ ಆರಾಮಾಗಿ ಸಿಂಧು ನದಿಯ ಒಪ್ಪಂದವನ್ನು ರದ್ದು ಮಾಡಬಹುದು ಎನ್ನುವ ಕಿಂಚಿತ್ತೂ ಓದ್ಕೊಂಡು ಇರದಂತ ಸಂತೋಷ್ ಲಾಡ್ ಅವರು ಅನೇಕ ವಿಧವಾದ ಸುಳ್ಳಿನ ಮೇಲೆ ಸುಳ್ಳಿನ ಕಂತಿಯನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಕೂಡ ಪೆಹಲ್ಗಾಮ್ಗೆ ಹೋದಂತ ನಂತರ ಅಲ್ಲಿನ ವಸ್ತು ಸ್ಥಿತಿಯನ್ನು ನೋಡ್ಕೊಂಡು ಬಂದಂತ ಸಂತೋಷ್ ಲಾಡ್ ಅವರು ಅಲ್ಲಿ ಸೆಕ್ಯೂರಿಟಿ ಫೇಲರ್ ಆಗಿದೆ, ಇಂಟೆಲಿಜೆನ್ಸ್ ಫೇಲರ್ ಆಗಿದೆ. ಆ ಪೆಹಲ್ಗಾಮ್ ನಲ್ಲಿ ನಡೆದಂತ ಒಂದು ಹತ್ಯಾಕಾಂಡ ಇದೆಯಲ್ಲ, ಹತ್ಯಾಕಾಂಡದಲ್ಲಿ ಹತ್ಯೆ ಆದ ನಂತರ ಅವರನ್ನ ಹಾಸ್ಪಿಟಲ್ಗೆ ಸಾಗಿಸ್ಬೇಕಂದ್ರೆ ಅಥವಾ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಹೋಗ್ಬೇಕಂದ್ರೆ, ನಮ್ಮ ಮಿಲಿಟರಿ ಅಲ್ಲಿ ಹೋಗ್ಬೇಕಂದ್ರೆ ಬರೋಬ್ಬರಿ 2 ಗಂಟೆ ಟೈಮ್ ತಗೊಳ್ತೀವಿ ಅನ್ನುವ ಒಂದು ಅಭಿಪ್ರಾಯವನ್ನು ನೀವು ಹೇಳ್ಬಿಟ್ರಿ. ನೀವು ಆ ಟೈಮಲ್ಲಿ ಇದ್ರ, ಹತ್ಯೆ ಆದ ಟೈಮಲ್ಲಿ ನೀವು ಅಲ್ಲಿದ್ರ, ನೀವು ಹತ್ಯೆ ಆದ ನಂತರ 24 ಗಂಟೆಯ ನಂತರ ನಿಮ್ಮ ಸರ್ಕಾರ ನಿಮ್ಮನ್ನು ನಿಯೋಜಿಸಿ ನೀವು ಅಲ್ಲಿ ಹೋಗಿದ್ರಿ. ಹಾಗಾಗಿ ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು, ಯಾರೋ ಹೇಳಿದ ಮಾತನ್ನ ಅಥವಾ ಏನೋ ಒಂದು ರಿಪೋರ್ಟ್ ಅನ್ನು ಕೇಳ್ಕೊಂಡು ಹೋಗಿ ಅಲ್ಲಿಂದ ಬಂದು ನೀವು ಮಾತನಾಡೋದಿದೆಯಲ್ಲ, ಅದು ಕೂಡ ಸರ್ಕಾರಕ್ಕೆ ಇಂಥ ಸಮಯದಲ್ಲಿ, ಸಂದಿಗ್ಧ ಸಮಯದಲ್ಲಿ ಅಥವಾ ಯುದ್ಧದ ಭೀತಿ ಇರುವಾಗ ನೀವು ಸುಖ ಸುಮ್ಮನೆ ಕೇಂದ್ರ ಸರ್ಕಾರದ ಮನಸ್ಥಿತಿಯನ್ನ, ಕೇಂದ್ರ ಸರ್ಕಾರದ ನೈತಿಕ ಬೆಂಬಲವನ್ನು ಕುಗ್ಗಿಸುವ ದೃಷ್ಟಿಯಲ್ಲಿ ನೀವು ಮಾತನಾಡೋದಿದೆಯಲ್ಲ, ಅದು ಕೂಡ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಜೊತೆಗೆ ನಿಮ್ಮನ್ನ ಅಲ್ಲಿ ಏಜೆಂಟ್ ಆಗಿ ಅಥವಾ ನಿಮ್ಮನ್ನ ಸರ್ಕಾರದ ಪ್ರತಿನಿಧಿಯಾಗಿ ಕಳಿಸ್ತಿದ್ರು ಕೂಡ ಅಲ್ಲಿ ನೆರೆದಂತ ಪ್ರವಾಸಿಗರು ಆರಾಮಾಗಿ ಬರ್ತಾ ಇದ್ರು. ಜೊತೆಗೆ ನಿಮ್ಮ ಜೊತೆ ಬಂದಂತ 170 ಪ್ರವಾಸಿಗರ ನಂತರ ಇದೀಗ 100 ಜನ ಪ್ರವಾಸಿಗರು ಅಲ್ಲೇ ಇದ್ರು. ಅವರು ತಮ್ಮಷ್ಟಕ್ಕೆ ತಾವು ಆಯಾಸ ಅಂದ್ರೆ ಸುಲಭವಾಗಿ ಅಲ್ಲಿ ಬಂದ್ರು. ಹಾಗಾಗಿ ನೀವು ಹೋಗಿ ದೊಡ್ಡ ಯೋಧರಂತೆ ಅಲ್ಲಿ ಕರ್ಕೊಬಂದ ಒಂದು ಸ್ಥಿತಿ ಇದೆಯಲ್ಲ, ಅದು ಕೂಡ ನಿಮ್ಮ ಪ್ರಚಾರಕ್ಕಾಗಿ ಮಾಡಿದಂತ ಒಂದು ಕೆಲಸ. ಯಾಕಂದ್ರೆ ನೀವು ಹೋಗುವಾಗ್ಲೂ ವಿಡಿಯೋ ಮಾಡ್ಕೊಂಡು ಹೋದ್ರಿ, ಬರುವಾಗ್ಲೂ ಕೂಡ ಫ್ಲೈಟಲ್ಲೂ ಕೂಡ ನೀವು ವಿಡಿಯೋ ಮಾಡಿ ಅಥವಾ ಆ ಪತ್ರಕರ್ತರಿಗೆ ಕ್ವಶನ್ಗೆ ಆನ್ಸರ್ ಮಾಡಿ ನೀವು ನಿಮ್ಮ ಜನಪ್ರಿಯತೆಯನ್ನು ಹೆಚ್ಚಿಕೊಬಿಟ್ರಿ. ಹಾಗಾಗಿ ಒಬ್ಬ ಮನುಷ್ಯ ಸಾಧನೆ ಮಾಡ್ಬೇಕಂದ್ರೆ ಅಥವಾ ಜನಪ್ರಿಯರಾಗಬೇಕಂದ್ರೆ ಅಥವಾ ಜನಸೇವೆ ಮಾಡ್ಬೇಕಂದ್ರೆ ಅವನು ಜನಪ್ರಿಯತೆಯನ್ನ ಬಯಸಲ್ಲ ಮತ್ತು ಮಾಧ್ಯಮಗಳ ಒಂದು ಪ್ರಚಾರವನ್ನು ಕೂಡ ಬಯಸಲ್ಲ. ಆದ್ರೆ ನೀವು ಅಂತ ಪ್ರಚಾರಕ್ಕಾಗಿ ಮುಗಿಬಿದ್ರಿ. ನೀವು ಫ್ಲೈಟ್ನಲ್ಲೂ ಇಂಟರ್ವ್ಯೂ ಕೊಟ್ರಿ, ಏರ್ಪೋರ್ಟ್ನಲ್ಲೂ ಇಂಟರ್ವ್ಯೂ ಕೊಟ್ರಿ, ಅಲ್ಲೂ ಕೊಟ್ರಿ, ಬಂದ ನಂತರ ಕಂತೆಗಂದ್ರೆ ಸೀರೀಸ್ ಆಫ್ ಇಂಟರ್ವ್ಯೂಗಳನ್ನ ಕೊಟ್ರಿ. ಅಂತ ಒಂದು ಜರೂರತ್ ಇರಲಿಲ್ಲ. ಯಾಕಂದ್ರೆ ನಿಮ್ಮ ಜೊತೆ 170 ಜನ ಬಂದ್ರು ಕೂಡ ಅಲ್ಲಿ 100 ಜನ 1000 ಜನ ಇಂದಿಗೂ ಇದ್ದಾರೆ. ಅವರು ಕೂಡ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿ ಬರ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ನೀವು ಸಂಕಷ್ಟಕ್ಕೆ ಸಿಲುಕಿದಂತ ಪ್ರವಾಸಿಗರನ್ನು ಕರ್ಕೊಂಡು ಬಂದೆ ಅಂತ ಹೇಳಿಕೆ ಇದೆಯಲ್ಲ, ಅದು ಕೂಡ ತಪ್ಪು. ಜೊತೆಗೆ ಮತ್ತೊಬ್ಬ ಸಚಿವರಾದಂತ RB ತಿಮ್ಮಾಪುರ್ ಅವರು ಕೂಡ ಧರ್ಮವನ್ನ ಕೇಳಿ ಹೊರಟಿಲ್ಲ, ಅವರು ಡುಮ್ ಅಂತ ಹೊಡ್ಕೊಂಡು ಹೋಗ್ಬಿಟ್ರು ಎನ್ನುವ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ. ನೋಡಿ, ಅಲ್ಲಿ ಎರಡು ಘಟನೆ ಆಗತ್ತೆ. ಅಲ್ಲಿ ಮಕ್ಕಳು ಮತ್ತು ಹೆಂಗಸರನ್ನ ಯಾವ ಕಾರಣಕ್ಕೂ ಭಯೋತ್ಪಾದಕರು ಮುಟ್ಟಿಲ್ಲ. ಅವರ ನೇರ ಗುರಿ ಏನಾಗಿತ್ತಂದ್ರೆ ಗಂಡಸರನ್ನ ಹೊಡೆಬೇಕಿತ್ತು ಅಥವಾ ಪುರುಷರನ್ನ ಹೊಡೆಬೇಕಿತ್ತು. ಅಲ್ಲಿ ಹೊಡೆಯುವಾಗಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅವರು ಸುಮ್ಮನೆ ಬಂದು ನೇರವಾಗಿ ಅವರು ಹೊಡೆದಿಲ್ಲ. ಬಂದು ಸುಮ್ಮನೆ ನಿಂತು ಅಲ್ಲಿ ಹೆಸರನ್ನ ಕೇಳಿದ್ದಾರೆ, ಅಲ್ಲಿ ಧರ್ಮವನ್ನು ಕೇಳಿದ್ದಾರೆ ಮತ್ತು ಅವರ ಭಾಷೆಯನ್ನ ಗಮನಿಸಿದ್ದಾರೆ. ಹಾಗಾಗಿ ಅಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಎನ್ನುವುದು ಖಡಾಖಂಡಿತವಾಗಿ ತಿಳಿದು ಬರುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರದ ಮುಖ್ಯಸ್ಥರಾದಂಥ ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ಗೊಂದಲಕ್ಕೆ ಈಡು ಮಾಡಿಕೊಂಡು ತಾವು ಮುಜುಗರಕ್ಕೆ ಒಳಪಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರವನ್ನು ಕೂಡ ಸ್ವಲ್ಪ ಮುಜುಗರಕ್ಕೆ ಈಡು ಮಾಡ್ತಾ ಇದ್ರಲ್ಲ, ಅದೇ ರೀತಿ ಸರ್ಕಾರದ ಸಚಿವರು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಯುದ್ಧದ ಭೀತಿಯಲ್ಲಿ ಯುದ್ಧವನ್ನು ಮಾಡ್ಲಿಕ್ಕೆ ಹೊರಟಿದೆ ಅಥವಾ ಯುದ್ಧದ ಪರ್ಯಾಯವಾಗಿ ರಾಜತಾಂತ್ರಿಕ ಯುದ್ಧವನ್ನು ಮಾಡ್ತಾ ಇದೆ. ಇವೆಲ್ಲವನ್ನು ಕೂಡ ಗಮನಿಸಿಕೊಂಡು ಸರ್ಕಾರದ ಪರವಾಗಿ ನಿಂತು ನೀವೇನೇ ಕ್ರಮವನ್ನು ಕೈಗೊಂಡ್ರು ಕೂಡ ನಾವು ಅದಕ್ಕೆ ಇರ್ತೇವೆ ಅಂದ್ರೆ ಕೆಲ ತಿಂಗಳುಗಳ ಕಾಲ ನೀವು ಅವ್ರ ಜೊತೆಗೆ ಇರಬೇಕಿತ್ತು. ಅದಾದ ನಂತರ ನೀವು ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿ. ಆದ್ರೆ ಇಂಥ ಹಂತದಲ್ಲಿ, ಯುದ್ಧ ಪ್ರಾರಂಭವಾಗುವ ಈ ಹಂತದಲ್ಲಿ ಅಥವಾ ಮುನ್ನೆಚ್ಚರಿಕೆ ಕ್ರಮದ ಈ ಹಂತದಲ್ಲಿ ಸರ್ಕಾರವನ್ನೇ ಬುಡಮೇಲು ಮಾಡುವಂತ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನೀವು ಬೇಕಾಬಿಟ್ಟಿ ಮಾತನ್ನ ಆಡೋದ್ರ ಮುಖಾಂತರ ಇದು ನಿಮ್ಮ ಘನತೆಗೆ, ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಗೌರವಕ್ಕೆ ಒಂದು ಮಸಿ ಬಡದಂತ ಪ್ರಸಂಗವನ್ನ ನೀವೇ ಬರ್ತಾ ಇದ್ದೀರಿ. ನೋಡಿ, ಏನಾಗುತ್ತಂದ್ರೆ ಸಿದ್ದರಾಮಯ್ಯನವರು ಇದೀಗ ರಾಜಕೀಯ ಮುಸ್ಸಂಜೆಯಲ್ಲಿದ್ದಾರೆ. ಅವರಿಗೆ ಪಟ್ಟವನ್ನು ಬಿಟ್ಕೊಡ್ಬೇಕು ಎನ್ನುವ ಒಂದು ಸಂಕೋಚ, ದುಗುಡ ಮತ್ತು ದುಮ್ಮಾನ ಎಲ್ಲವೂ ಇದೆ. ಜೊತೆಗೆ ಸಿದ್ದರಾಮಯ್ಯನವರು ಏನಾದರೂ ಕೆಳಗಿಳಿದ್ರೆ ನಮ್ಮ ಸ್ಥಾನವು ಪಲ್ಲಟವಾಗತ್ತೆ ಎನ್ನುವ ಒಂದು ಆತಂಕ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನ ಅನೇಕ ಸಚಿವರಿಗೆ. ಹೀಗಾಗಿ ಸಿದ್ದರಾಮಯ್ಯನವರು ಯಾವ ತರ ಹೋಗ್ತಾರಲ್ಲ, ಅವರನ್ನ ಬ್ಯಾಕಪ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕಲ್ಲ, ಅದನ್ನ ಕೂಡ ಆ ಕ್ಯಾಬಿನೆಟ್ನ ಸ್ವಲ್ಪ ಸಂಗಡಿಗರು
ಸಂತೋಷ್ ಲಾಡ್ ಆಗಿರ್ಬೋದು, ಆರ್ ಬಿ ತಿಮ್ಮಾಪುರ ಆಗಿರ್ಬೋದು, ಹೀಗೆ ಅನೇಕರು ರಹೀಂ ಖಾನ್ ಆಗಿರ್ಬೋದು, ಇವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿಕೊಂಡು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನೋದು ಇದೀಗ ಸಿಗ್ತಾ ಇರುವಂಥ ಮಾಹಿತಿಯಾಗಿದೆ. ಏನೇ ಆಗಲಿ, ಸಿದ್ದರಾಮಯ್ಯನಂತ ದೊಡ್ಡ ಮುತ್ಸದಿ SP ಅಂತ ಒಬ್ಬ ಓದ್ಕೊಂಡ ಬರ್ಕೊಂಡಂತ ಮತ್ತು ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಒಬ್ಬ ಮುತ್ಸದಿಗೆ ಅಥವಾ ಒಬ್ಬ ಸರ್ಕಾರವೇ ನಿಯೋಜಿಸಿದಂತ ಒಬ್ಬ ವ್ಯಕ್ತಿಗೆ ಕಪಾಳಕ್ಕೆ ಹೊಡೆಯಲು ಹೋದಂತ ಒಂದು ಸನ್ನಿವೇಶ ಇದೆಯಲ್ಲ, ಅದು ಈಗ ದೇಶಾದ್ಯಂತ ದೊಡ್ಡ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಸಿದ್ದರಾಮಯ್ಯನವರು ಯಾವ ತರ ಮತ್ತೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಥವಾ ಉಲ್ಟಾ ಹೊಡಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.